ದಲಿತ ವಿದ್ಯಾರ್ಥಿ ಪರಿಷತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದ ಪ್ರಯುಕ್ತ ನಗರದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಂದ ಸಂಜೆ 6 ಗಂಟೆಗೆ ಬೃಹತ್ ಕ್ಯಾಂಡಲ್ ಮಾರ್ಚ್ ಬೆಳಗಿಸುವುದರ ಮೂಲಕ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನ ಆಚರಿಸಲಾಯಿತು ಎಂದು ದಲಿತ ಪರಿಷತ್ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕ ಮೌನೇಶ ಜಾಲವಾಡಗಿ ತಿಳಿಸಿದರು. ಮೆರವಣಿಗೆ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿ ಇಒ ಚಂದ್ರಶೇಖರ್ ಅವರು ಚಾಲನೆ ನೀಡಿದರು. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅಮರ್ ರಹೇ. ಅಂಬೇಡ್ಕರ್ ಆಶಯಗಳನ್ನು ಈಡೇರಿಸೋಣ, ಅಂಬೇಡ್ಕರ್ ಆಶಯಗಳನ್ನು ಎತ್ತಿ ಹಿಡಿಯೋಣ, ಅಂಬೇಡ್ಕರ್ ಆಶಯಗಳನ್ನು ಈಡೇರಿಸೋಣ, ಬಾಬಾ ಸಾಹೇಬ್ ಮಾರ್ಗದಲ್ಲಿ ಮುನ್ನಡೆಯೋಣ, ಅಂಬೇಡ್ಕರ್ ಮಾರ್ಗದಲ್ಲಿ ಮುನ್ನಡೆಯೋಣ. ಬಾಬಾ ಸಾಹೇಬ್ ಅಮರ್ ರಹೇ, ಅಂಬೇಡ್ಕರ್ ಅಮರ್ ರಹೇ. ಜೈ ಭೀಮ್. ಬಂಧುಗಳೇ, ಮಹಾತ್ಮ ಗಾಂಧೀಜಿ ವೃತ್ತದವರೆಗೆ ಸಹಸ್ರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ದಲಿತ ವಿದ್ಯಾರ್ಥಿ ಪರಿಷತ್ ಪದಾಧಿಕಾರಿಗಳು, ವಿವಿಧ ಸಂಘಟನೆಯ ಮುಖಂಡರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಕ್ಯಾಂಡಲ್ ಹಿಡಿದು ಬೃಹತ್ ಕಾಲ್ನಡಿಗೆ ಜಾಥಾದ ಮುಖಾಂತರ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಸಲ್ಲಿಸಿ ನುಡಿ ನಮನ ಸಲ್ಲಿಸಲಾಯಿತು. ಬೌದ್ಧ ಧರ್ಮದಲ್ಲಿ ನಿರ್ಮಾಣ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬರು ಮಹಾನ್ ನಾಯಕರಾದ್ರಿಂದ, ಮಹಾನ್ ಶತ ಕೋಟಿ ಜನಸಂಖ್ಯೆಗೆ ಅವರೊಂದು ನಾಯಕರಾದ್ರಿಂದ ಅವರನ್ನ ಮಹಾಪರಿನಿರ್ವಾಣ ಹೊಂದಿದ್ರು ಅಂತೇಳಿ, ಅವರಿಗೆ ಮಹಾಪರಿನಿರ್ವಾಣ ಹೊಂದಿದ್ರು ಅಂತೇಳಿ ಬಾಬಾ ಸಾಹೇಬರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ದಲಿತ ವಿದ್ಯಾರ್ಥಿ ಪರಿಷತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಜಂಟಿಯಾಗಿ ಒಂದು ಕಾರ್ಯಕ್ರಮ ಆಚರಣೆ ಮಾಡಬೇಕು. ವಿದ್ಯಾರ್ಥಿ ಜನರು ಈ ಸಂದರ್ಭದಲ್ಲಿ ಶಪಥ ಮಾಡಬೇಕು, ಸಂಕಲ್ಪ ಮಾಡಬೇಕು ಅಂತ ಹೇಳಿ ನಾವೊಂದು ವಿಚಾರ ಮಾಡಿದಾಗ ಎಲ್ಲ ವಿದ್ಯಾರ್ಥಿ ಜನರ ಕೂಡಿಸಿಕೊಂಡು ಇವತ್ತು ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸುವಂತದ್ದು, ಅಂಬೇಡ್ಕರ್ ಅವರಿಗೆ ಅವರನ್ನು ಸ್ಮರಿಸುವಂತ ಕಾರ್ಯಕ್ರಮ ನಾವು ಇವತ್ತು ಆಗ್ಬೇಕಂತ ಹೇಳಿ ನಾವು ಯೋಚನೆ ಮಾಡಲಾಗಿ ಎಲ್ಲರ ಸಹಕಾರದಿಂದ, ಇಲಾಖೆಯವರು ಮತ್ತು ವಿದ್ಯಾರ್ಥಿ ಜನರು, ಇನ್ನಿತರ ಮುಖಂಡರು ಎಲ್ಲರ ಸಹಕಾರದಿಂದ ಇವತ್ತು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ತಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ನಾವು ಒಬ್ಬ ವ್ಯಕ್ತಿಯನ್ನು ನೆನೆಸ್ಬೇಕಾದ್ರೆ, ಸ್ಮರಿಸಬೇಕಾದ್ರೆ ಯಾರು ನಮ್ಮ ತಂದೆ, ನಮ್ಮ ತಾತ, ನಮ್ಮ ಯಾರನ್ನು ನಾವು ಇವತ್ತು ಕುಟುಂಬವರನ್ನ ಸ್ಮರಿಸೋದಿಲ್ಲ. ಆದ್ರೆ ಬಾಬಾ ಸಾಹೇಬರನ್ನ ಸ್ಮರಿಸ್ತೀವಿ ಅಂತಂದ್ರೆ ಬಾಬಾ ಸಾಹೇಬರ ಶಕ್ತಿ, ಅವರ ಒಂದು ಋಣದಲ್ಲಿ ಇವತ್ತು ಅಸಂಖ್ಯಾತ ಕೋಟಿ ಜನಸಂಖ್ಯೆ ಈ ಸಂದರ್ಭಕ್ಕೋಸ್ಕರ ಈ ಒಂದು ನುಡಿ ನಮನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ತಮ್ಮೆಲ್ಲರಿಗೂ ಗೊತ್ತಿದೆ, ಬಾಬಾ ಸಾಹೇಬರು ಕೇವಲ ಒಂದು ಜಾತಿ ಜನಾಂಗಕ್ಕೆ, ಕೇವಲ ಒಂದು ವರ್ಗಕ್ಕೆ, ಕೇವಲ ಒಂದು ಶೋಷಿತ ಜನಾಂಗಕ್ಕೆ ಮಾತ್ರ ಅವರು ತಮ್ಮ ಜೀವನ ಇಡೀ ಭಾರತ ದೇಶದ ಅಸಂಖ್ಯಾತ ಬಹುಕೋಟಿ ಜನಸಂಖ್ಯೆಗೆ ಅವರು ಒಂದು ದಾರಿದೀಪವನ್ನು ಮಾಡಿದ್ದಾರೆ. ಅವರೆಲ್ಲರಿಗೆ ದಾರಿದೀಪವನ್ನು ಹಾಕಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಬಾಬಾ ಸಾಹೇಬರನ್ನು ಎಲ್ಲರೂ ಸ್ಮರಿಸಬೇಕಾಗಿದೆ. ವಿಶೇಷವಾಗಿ ವಿದ್ಯಾರ್ಥಿ ಜನರು ಇವತ್ತು ಸಂಕಲ್ಪ ಮಾಡಬೇಕಾಗಿದೆ. ಯಾಕಂತಂದ್ರೆ ವಿದ್ಯೆ ವಿಮೋಚನೆಗೆ ಹೆದ್ದಾರಿ ಅಂತ ನಾವು ಭಾವಿಸ್ತೀವಿ, ಹೇಳ್ತೀವಿ. ಯಾಕಂತಂದ್ರೆ ಬಾಬಾ ಸಾಹೇಬರು ಇವತ್ತು ನಮ್ಮ ಬದುಕು ಪರಿವರ್ತನೆ ಆಗಬೇಕಾದ್ರೆ, ನಮ್ಮ ಬದುಕು ವಿಶೇಷ ರೀತಿಯಿಂದ ಸಾಗಬೇಕಾದ್ರೆ ಅದಕ್ಕೆ ಶಿಕ್ಷಣ ಮುಖ್ಯ ಕಾರಣ. ಹಂಗಾಗಿ ವಿದ್ಯೆಯಿಂದ ನಾವೆಲ್ಲರೂ ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬಹುದು ಅಂತ ಹೇಳಿ ಬಾಬಾ ಸಾಹೇಬರ ಪ್ರಮುಖ ಆದ್ಯತೆ ಏನಿತ್ತು ಅಂದ್ರೆ ಶಿಕ್ಷಣಕ್ಕೆ, ವಿದ್ಯೆಗೆ ಇತ್ತು. ಆ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿ ನಾವು ಹೆಚ್ಚು
ನಾವು ಈ ಕಾರ್ಯಕ್ರಮದಲ್ಲಿ ಸೇರಿಸಿದ್ದೀವಿ. ಯಾಕಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣದಿಂದ ಮಾತ್ರ ಈ ದೇಶವನ್ನ ಪರಿವರ್ತನೆ ಮಾಡಿದ್ರು, ಶಿಕ್ಷಣದಿಂದ ಮಾತ್ರ ಶೋಷಿತರನ್ನ ಪರಿವರ್ತನೆ ಮಾಡಿದ್ರು, ಶಿಕ್ಷಣದಿಂದ ಮಾತ್ರ ಈ ನಾವು ಕೂಡ ಸಮಾಜದ ಮುಖ್ಯವಾಹಿನಿ ಬರಬೇಕಂತೇಳಿ ಶೋಷಿತರನ್ನ, ದಲಿತರನ್ನ, ಇನ್ನಿತರ ಎಲ್ಲರಿಗೂ ಒಂದು ಮಾರ್ಗವನ್ನ ತೋರಿ ಇವತ್ತು ಬಾಬಾ ಸಾಹೇಬರನ್ನ ನಾವು ಹೆಜ್ಜೆಗೂ ಸ್ಮರಿಸುವಂತ ಬಾಬಾ ಸಾಹೇಬರಾಗಿ ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ವಿದ್ಯಾರ್ಥಿ ಜನರು ಸಂಕಲ್ಪ ಮಾಡಬೇಕಾಗಿದೆ. ಅಂಬೇಡ್ಕರ್ ಅವರ ಆಶಯಗಳನ್ನು ಈಡೇರಿಸಬೇಕಾಗಿದೆ, ಅವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಡಿಬೇಕಾಗಿದೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ವಿದ್ಯಾರ್ಥಿನಿಯರೇ, ಅಧಿಕಾರಿಗಳೇ ಮತ್ತು ಶಿಬಿರದ ಎಲ್ಲ ನಾಗರಿಕ ಬಂಧುಗಳೇ, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನಾಚರಣೆ ಆಗಿರೋದ್ರಿಂದ ಇದೊಂದು ನಮಗೆ ದುಃಖದ ದಿನ ಅಂತೇಳಿ ನಾವು ಆಚರಿಸ್ತೀವಿ. ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಣೆಯನ್ನು ಮಾಡೋದ್ರ ಮೂಲಕ ಅಂಬೇಡ್ಕರ್ ಅವರು ಭಾರತಕ್ಕೆ ಕೊಟ್ಟಿರುವಂಥ ಮಹತ್ವದ ವಿಚಾರಗಳು ಮತ್ತು ಮಹತ್ವದ ಸಂವಿಧಾನ, ಅವರ ಕೊಟ್ಟಿರುವಂಥ ಜನತೆಗೆ ಕೊಟ್ಟಿರುವಂಥ ಮಾರ್ಗದರ್ಶನ ಬಹಳ ಅಮೂಲ್ಯವಾದಂಥ ಮಾರ್ಗದರ್ಶನ ಅಂತೇಳಿ ನಾವು ಇವತ್ತು ತಿಳಿದುಕೊಳ್ಳಬೇಕಾಗಿದೆ. ಈ ದೇಶ ಕೊಳೆತು ನಾರುವಂಥ ದೇಶ. ಈ ದೇಶದಲ್ಲಿ ಚಾತುರ್ವರ್ಣ ಧರ್ಮದಲ್ಲಿ ಅಸ್ಪೃಶ್ಯರು ಅನ್ನುವಂಥ ಮನುಷ್ಯರಂತೆ ಕಾಣಲಾರದೇ ಇರುವಂಥ ಮಹಾ ಒಂದು ಕಂಟಕಪ್ರಾಯವಾಗಿರುವಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿತ್ತು. ಅಂಥ ವ್ಯವಸ್ಥೆಯನ್ನ ಒಡೆದು ಹಾಕೋದ್ರ ಮೂಲಕ ಆ ಜನರು ಏನು ಶಿಕ್ಷಣ ಕಲಿಬಾರದು ಅನ್ನುವಂಥ ಒಂದು ವಾತಾವರಣ ಏನಿತ್ತು, ಆ ಎಲ್ಲ ವಾತಾವರಣವನ್ನ ತಿಳಿಗೊಳಿಸಿ ಪ್ರತಿಯೊಬ್ಬ ವ್ಯಕ್ತಿಯು ಶಿಕ್ಷಣವನ್ನು ಕಲಿಬೇಕು. ಈ ಸಂದರ್ಭದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲವಾಡಗಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವೆಂಕಟೇಶ್, ಮುಖಂಡರಾದ ಎಚ್ಎನ್ ಬಡಿಗೇರ್, ನಾರಾಯಣ ಬೆಳಗುರ್ಕಿ, ಡಾಕ್ಟರ್ ಹುಸೇನಪ್ಪ ಅಮರಾಪುರು, ಅಮರೇಶ್ ಗಿರಿಜಾಲಿ, ಹನುಮಂತ ಕರ್ನಿ, ಯಂಕಪ್ಪ, ಬಸವರಾಜ್ ಪಿಡಿಒ, ಎಚ್ಎಫ್ ಮಸ್ಕಿ, ಬಸವರಾಜ್ ಬಾದರ್ಲಿ, ಚನ್ನಬಸವ ಯಾಪಲ ಪರ್ವಿ, ತಾಲೂಕು ಅಧ್ಯಕ್ಷ ದುರ್ಗೇಶ್ ಕಲಮಂಗಿ, ನರಸಪ್ಪ ಬಡಿಗೇರ್, ಶರಣಬಸವ ಕಲ್ಮಂಗಿ, ಉಮೇಶ್ ಕಲಮಂಗಿ, ಅಶೋಕ್ ಜಾಲವಾಡಗಿ ಸೇರಿದಂತೆ ದಲಿತ ವಿದ್ಯಾರ್ಥಿ ಪರಿಷತ್ ಪದಾಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು, ವಿವಿಧ ಸಂಘಟನೆಯ ಮುಖಂಡರು ಭಾಗವಹಿಸಿದ್ದರು.